ದಾನ ಎಷ್ಟು ಮಾಡಬೇಕು ಅನ್ನೋದಕ್ಕೆ ಒಂದು ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ. ದಾನ 100ಕ್ಕೆ 10 ರೂಪಾಯಿ ಇರಬೇಕಪ್ಪ. ಇಂಥ ಕಾರ್ಯಕ್ರಮ ಇತ್ತು, ಸ್ವಾಮೀಜಿಗಳು ಮಾತಾಡಿದ್ರು, ಅದನ್ನ ಕೇಳಿಸ್ಕೊಂಡು ಹೋದವಪ್ಪ. 100ಕ್ಕೆ 10 ರೂಪಾಯಿ ದಾನ ಮಾಡ್ಬೇಕಂತಾರೆ. ನಿನಗೇನೇ ಸಿಗಲಿ, ಅದು ಹೆಂಗಾರ ಸಿಗಲಿ, ನಿನಗೆ ಲಾಟ್ರಿ ಒಳಗಾರ ಸಿಗಲಿ, ನಿನ್ನ ಉದ್ಯೋಗದೊಳಗಾರ ಸಿಗಲಿ, 100ಕ್ಕೆ 10 ರೂಪಾಯಿ ದಾನ ಮಾಡ್ಬೇಕಂತ ಸ್ವಾಮೀಜಿ ಹೇಳಿದ್ರು. ಅದನ್ನು ಕೇಳಿಸ್ಕೊಂಡಪ್ಪ ಹೊರಟಿದ್ದ. ಅಣ್ಣ ತಮ್ಮ ಇಬ್ಬರು ಹೊರಟಿದ್ರು. ದಾರಿ ಒಳಗೆ ಹೋಗುವಾಗ ತಮ್ಮ ಕೇಳ್ತಾನೆ, ಅಣ್ಣ ಅಜ್ಜಾರಂತರೂ ಹೇಳ್ಯಾರ 100ಕ್ಕೆ 10 ರೂಪಾಯಿ ದಾನ ಮಾಡ್ಬೇಕಂತ. ಅಕಸ್ಮಾತ್ ಒಂದು 100 ರೂಪಾಯಿ ಸಿಕ್ಕರೆ ನೀ ಏನು ಮಾಡ್ತೀಪ್ಪ? 100 ರೂಪಾಯಿ ಸಿಕ್ಕರೆ 10 ರೂಪಾಯಿ ದೇವ್ರಿಗೆ ದಾನಕ್ಕೆ ಇಡೋದ, ಇನ್ನು 90 ರೂಪಾಯಿ ನಾವು ಕಿಸೆಗೆ ಹಾಕೊಂಡ್ಬಿಡೋದು ಅಂತ ನಾವು ಒಂದು ಸ್ವಲ್ಪ ನಡ್ಕೊಂತ ಹೊರಟಿರ್ತಾರೆ. 180 ರೂಪಾಯಿ ಸಿಕ್ಬಿಡ್ತಾವ. 180 ಸಿಕ್ಕ ಕೂಡಲೇನ ಅವಾಗ ತಮ್ಮ ಕೇಳ್ತಾನೆ, ಅಣ್ಣ ಒರೆ 100 ಸಿಕ್ಕಿದ್ರೆ ಅಂತ ಲೆಕ್ಕ ಹಾಕಿದ್ದೇವೆ, ಈಗ 180 ಸಿಕ್ಕತಿ, ಎಷ್ಟು ಕೊಡೋದು ದಾನ ಅಂದ. ಈ ಲೆಕ್ಕದ ಪ್ರಕಾರ ಅಂತಂದ್ರೆ 9 2 18 ಕೊಡ್ಬೇಕು. ಒಂದು 18 ರೂಪಾಯಿ ಕೊಡ್ಬೇಕಾಕೈತೆ ದೇವರಿಗೆ. ಆದ್ರೆ ಅಣ್ಣೊಂದು ವಿಚಾರ ಮಾಡಿದ, ತಮ್ಮ ನಮಗೆ ಸಿಕ್ಕದ್ದು 180 ಅಲ್ಲಿದೆ, 200 ಇದಂದವ. ನಮಗೆ ಸಿಕ್ಕದ್ದು 200, ಇನ್ನ 20 ಎಲ್ಲೈತಿ. ದೇವ್ರ ತಾನ ಮುರ್ಕೊಂತ ಕೊಟ್ಟನವ ನಮಗೆ, ಇದನ್ನ ಮುರ್ಕೊಂತ ಕೊಟ್ಟನವ, ನಾವೇನು ಕೊಡಬೇಕಾಗಿಲ್ಲ ಅನ್ನ. ಹೀಗೆ ದಾನದ ಬಗ್ಗೆ ಹೇಳಿದಾಗ ಬಹಳ ತಾರ್ಕಿಕವಾಗಿ ಆಲೋಚನೆ ಮಾಡುವಂಥ ಜಗತ್ತೊಂದಿದೆ. ಅಂತಹ ತಾರ್ಕಿಕತೆ ಭಕ್ತಿಯಲ್ಲಿ, ದಾನ ಧರ್ಮದಲ್ಲಿ ಬೇಕಾಗಿಲ್ಲ. ನಂಬಿಕೆ ಒಂದು ಮಾತ್ರದಲ್ಲಿ ಬಹಳಷ್ಟು ದೊಡ್ಡದಾಗಿರ್ತದೆ. ಅದಕ್ಕೆ ಈ ಪುರುಷೋತ್ತಮ ಮಾಸದಲ್ಲಿ ಅಂತ ದಾನವನ್ನು ಮಾಡೋದ್ರಿಂದ 10 ಪಟ್ಟು ಪುಣ್ಯದ ಫಲ ಸಿಗ್ತದೆ ಅಂತ ಹೇಳ್ತಾರೆ. ಪುರುಷೋತ್ತಮನೆಂದರೆ ಯಾರು? ಪುರುಷೋತ್ತಮನೆಂದರೆ ಯಾರು ಅಂತ ಹೇಳೋದಕ್ಕೆ ವಿಶ್ವಕರ್ಮ ಸೂಕ್ತ ಅಂತ ಒಂದು ಬರ್ತದೆ. ಎಲ್ಲಿ ಬರ್ತದೆ ಅದು? ಋಗ್ವೇದದಲ್ಲಿ ಬರ್ತದೆ. ಭಾರತದ ಅತ್ಯಂತ ಪ್ರಾಚೀನವಾದಂಥ, ಜಗತ್ತಿನ ಅತಿ ಪ್ರಾಚೀನ ಗ್ರಂಥ ಅದು. ಅದಕ್ಕಿಂತ ಹಳೆಯ ಗ್ರಂಥ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಋಗ್ವೇದ. ಆ ಋಗ್ವೇದದಲ್ಲಿ 10ನೆಯ ಮಂಡಲ ಅಂತ ಒಂದು ಭಾಗ ಬರ್ತದೆ. ಆ 10ನೆಯ ಮಂಡಲದಲ್ಲಿ 81ನೆಯ ಶ್ಲೋಕ ಮತ್ತು 82ನೆಯ ಶ್ಲೋಕ ವಿಶ್ವಕರ್ಮರಾದವರಿಗೆ ಬಹಳ ಮಹತ್ವದ್ದು. ಯಾಕಂದ್ರೆ ನಮ್ಮಲ್ಲಿ ಒಂದು ಧರ್ಮದ ಜಾಗೃತಿಯನ್ನ, ಸ್ಫೂರ್ತಿಯನ್ನ, ನಾವು ಯಾರು ಎಂಥವರು ಅನ್ನೋದನ್ನು ತಿಳಿಸಿಕೊಡುವಂತಹ ಬಹಳ ಶ್ರೇಷ್ಠವಾದಂತಹ 2 ಶ್ಲೋಕಗಳು. ಒಂದು 81ನೇ ಶ್ಲೋಕ ಏನು ಹೇಳ್ತದೆ ಅಂತಂದ್ರೆ, ಜಗತ್ತಿನಲ್ಲಿ ಏನೇನೂ ಇಲ್ಲದ ಸ್ಥಿತಿಯಲ್ಲಿ ಒಂದು ಇತ್ತು. ಏನಿತ್ತು? ಏನೂ ಇಲ್ಲದ ಸ್ಥಿತಿ ಒಂದಿತ್ತು. ಏನೇನೂ ಇಲ್ಲದ ಕಾಲದಲ್ಲಿ ಏನೂ ಇಲ್ಲದ ಸ್ಥಿತಿ ಒಂದಿತ್ತು. ಅದು ಹೇಗೆ ಇತ್ತು ಅಂತಂದ್ರೆ, ಏನನ್ನೂ ಸೃಷ್ಟಿ ಮಾಡಬಲ್ಲಂತಹ ಶಕ್ತಿಯನ್ನು ಹೊಂದಿತ್ತು ಅಂತ. ಎಂಥ ಅದ್ಭುತವಾದ ಮಾತು! ಏನನ್ನೂ ಸೃಷ್ಟಿ ಮಾಡಬಲ್ಲಂತಹ ಶಕ್ತಿಯನ್ನು ಅದು ಹೊಂದಿತ್ತು. ಅದಕ್ಕೆ ರೂಪವಿರಲಿಲ್ಲ. ಎಷ್ಟು ಎತ್ತರ ಐತಿ, ಎಷ್ಟು ಬೆಳಗೈತಿ, ಎಷ್ಟು ಕರ್ಗೈತಿ, ಎಷ್ಟು ದಪ್ಪ ಐತಿ, ಕುಂತ ತೋಯ್ನು, ನಿಂತ ತೋಯ್ನು, ಮೂಗೈತೋ, ಮಾರೈತೋ, ಕೈ ಐತೋ, ಕಾಲೈತೋ, ಪ್ರಾಣಿಗತೆ ಐತೋ, ಮನುಷ್ಯನಿಗತೆ ಐತೋ, ಪಕ್ಷಿಗತೆ ಐತೋ. ಅದಕ್ಕೆ ನಿರ್ಗುಣ ವರ್ಣಿಸಿದಂತಹ ಯಾವ ಪದಗಳು ಅದಕ್ಕೆ ಇಲ್ಲ. ಅದನ್ನು ವರ್ಣಿಸುವುದಕ್ಕೆ ಬರುವುದಿಲ್ಲ ಅಂದ್ರೆ ಏನೇನು ಇಲ್ಲ ಅಂತ ಹೇಳಬೇಕಲ್ಲ. ಹಾಗಾಗಿ ಅದಕ್ಕೆ ಏನೇನು ಇಲ್ಲ ಅಂತ ಹೇಳಿದ ಮೇಲೆ ಅದೊಂದಿತ್ತು, ಏನನ್ನೂ ಸೃಷ್ಟಿಸಬಲ್ಲಂತಹ ಶಕ್ತಿಯುಳ್ಳದ್ದು. ಅದೇ ಒಂದು ಸಾಕಾರ ರೂಪವನ್ನು ಪಡ್ಕೊಂತು. ಒಂದು ಕಾಲಕ್ಕೆ ಸಾಕಾರ ರೂಪವನ್ನು ಪಡೆದುಕೊಂಡ ಮೇಲೆ, ಆ ಸಾಕಾರ ರೂಪವನ್ನು ಪಡೆದುಕೊಂಡ ಮೇಲೆ ಈ ಜಗತ್ತಿನ 81ನೆಯ ಶ್ಲೋಕದ ಪ್ರಕಾರ, ಋಗ್ವೇದದ 81ನೇ ಶ್ಲೋಕದ ಪ್ರಕಾರ, ಸಮಸ್ತ ನಕ್ಷತ್ರಗಳು, ಗ್ಯಾಲಾಕ್ಸಿಗಳಂತ ಕರೀತಾರೆ ವಿಜ್ಞಾನದ ಭಾಷೆಯಲ್ಲಿ. ನಾವು ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂತಂದ್ರೆ, ಇವತ್ತು ಏನು ವಿಜ್ಞಾನವನ್ನು ಅಧ್ಯಯನ ಮಾಡ್ತೇವಲ್ಲ, ಆ ವಿಜ್ಞಾನಕ್ಕೂ ಈ ಪೌರಾಣಿಕ ವಿಷಯಗಳಿಗೂ ಕೂಡ ಒಂದಿಷ್ಟು ಸಂಬಂಧ ಬರ್ತದೆ. ವಿಜ್ಞಾನ ಕೂಡ ಹೀಗೆ ಹೇಳ್ತದೆ, ಜಗತ್ತು ಹೇಗೆ ಸೃಷ್ಟಿ ಆಗ್ತದೆ ಅಂದ್ರೆ ಏನೂ ಇಲ್ಲದ ಸ್ಥಿತಿಯಿಂದಲೇ ಇದು ಸೃಷ್ಟಿ ಆಗಿದೆ ಅಂತಲೇ ಹೇಳ್ತದೆ. ಋಗ್ವೇದವು ಕೂಡ ಅದನ್ನೇ ಹೇಳ್ತದೆ. ಅಲ್ಲಿ ವಿಶ್ವಕರ್ಮ ಏನು ಮಾಡಿದ ಅಂತಂದ್ರೆ, ಒಂದು ರೂಪವನ್ನು ಧರಿಸಿಕೊಂಡು 81ನೇ ಶ್ಲೋಕದ ಪ್ರಕಾರ ಪ್ರಪಂಚವನ್ನು ನಿರ್ಮಾಣ ಮಾಡಿದ, ಸಮಸ್ತ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದ. ಈಗ ನಮಗೇನು ಕಾಣ್ತದೆ ಕಣ್ಣಿಗೆ? ನಾವು ನಡೆದಾಡುವಷ್ಟು ಭೂಮಿ ಕಾಣಿಸ್ತದೆ ನಮಗೆ. ಇನ್ನೊಂದು ಸ್ವಲ್ಪ ಆಲೋಚನೆ ಮಾಡಿದರೆ, ವಿಜ್ಞಾನವನ್ನು ಬಳಸಿಕೊಂಡ್ರೆ ಚಂದ್ರ ಕಾಣಿಸ್ತಾನೆ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಮಂಗಳ ಗ್ರಹ ಕಾಣ್ತದೆ. ಹೀಗೆ ಇನ್ನೊಂದು ಸ್ವಲ್ಪ ದೂರಕ್ಕೆ ಹೋದರೆ ಸೂರ್ಯನನ್ನ ಕೇಂದ್ರವಾಗಿಟ್ಟುಕೊಂಡು ಈ ಗ್ರಹಗಳು ಸುತ್ತುತ್ತವೆ. ಇದೊಂದು ಸೌರಮಂಡಲ, ನಮಗೆ ಗೊತ್ತಿದೆ. ಇಂಥವು ಅನೇಕ ನಕ್ಷತ್ರಗಳು, ಅನೇಕ ಸೌರಮಂಡಲಗಳು ಇಲ್ಲಿ ಜಗತ್ತಿನಲ್ಲಿವೆ. ಈ ಭೂಮಿಯ ಮೇಲೆ ಅನೇಕ ಪಶುಗಳು, ಪಕ್ಷಿಗಳು, ಪ್ರಾಣಿಗಳು ಎಲ್ಲವೂ ನಿರ್ಮಾಣವಾದವು. ಅದು ಎಲ್ಲವನ್ನ ನಿರ್ಮಾಣ ಮಾಡಿದಾತ ಯಾರು ಅಂತಂದ್ರೆ ವಿಶ್ವಕರ್ಮ. ಹಾಗೆ ಈ ಜಗತ್ತಿನಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದಂತಹ ವಿಶ್ವಕರ್ಮ. 81ನೇ ಶ್ಲೋಕ. 82ನೇ ಶ್ಲೋಕದ ಪ್ರಕಾರ ನನ್ನ ಕೆಲಸ ಸೃಷ್ಟಿ ಮಾಡೋದಾತು. ಇದನ್ನು ನೋಡ್ಕೊಂಡು ಹೋಗಕ್ಕೆ ಒಂದಿಷ್ಟು ದೇವರುಗಳನ್ನ ನಿರ್ಮಾಣ ಮಾಡಬೇಕಲ್ಲ. ನಾನು ದೇವರುಗಳನ್ನು ನಿರ್ಮಾಣ ಮಾಡಿ ಆ ದೇವರುಗಳಿಗೆ ಹೆಸರುಗಳನ್ನು ಕೊಟ್ಟಂತಹ ವ್ಯಕ್ತಿ ಕೂಡ ಯಾರಂತಂದ್ರೆ ವಿಶ್ವಕರ್ಮ ಅನ್ನುವಂಥದ್ದು 82ನೇ ಶ್ಲೋಕದ ಪ್ರಕಾರ.
ಅಂದ್ರೆ ಸಮಸ್ತ ಸೃಷ್ಟಿಗೆ ಅಲ್ಲಿ ಪುರುಷೋತ್ತಮ ಅಂತ ಹೇಳಿದಂತ ಒಂದು ಮಾತಿತ್ತಲ್ಲ, ಆ ಪುರುಷೋತ್ತಮ ಯಾರು ಅಂತಂದ್ರೆ ಆತ ವಿಶ್ವಕರ್ಮಣೆ ಅನ್ನುವಂಥದ್ದು ನಮಗೆ ವೇದ್ಯ ಆಗ್ತದೆ. ಸಮಸ್ತ ಸೃಷ್ಟಿಗೆ ಒಡೆಯನಾಗಿರುವಂತಹ, ಸೃಷ್ಟಿಗೆ ಕಾರಣವಾಗಿರುವಂತಹ ವಿಶ್ವಕರ್ಮ ಪರಬ್ರಹ್ಮ ಒಂದು ಪದ ಇದೆ. ಮತ್ತೆ ವಿಶ್ವಕರ್ಮ ಪರಬ್ರಹ್ಮ ಮೂಲದಲ್ಲಿದ್ದವನು, ವಿಶ್ವಕರ್ಮ ಪರಬ್ರಹ್ಮನಿಂದಲೇ ಎಲ್ಲವೂ ಸೃಷ್ಟಿಯಾಯಿತು. ಹಾಗಾಗಿ ಅಂತಹ ಸೃಷ್ಟಿಕರ್ತನಾಗಿರುವಂತಹ ವಿಶ್ವಕರ್ಮ ಪರಬ್ರಹ್ಮನನ್ನ ಪೂಜೆ ಮಾಡುವ ಜಗತ್ತಿನ ಏಕೈಕ ಕುಲವೆಂದರೆ ವಿಶ್ವಕರ್ಮ ಕುಲ. ವಿಶ್ವಕರ್ಮ ಕೃತಜ್ಞತಾ ಭಾವ ನಮ್ಮ ವಿಶ್ವಕರ್ಮ. ಹೀಗೆ ಈ ವಿಶ್ವಕರ್ಮ ಇದೆಲ್ಲವನ್ನ ಸೃಷ್ಟಿ ಮಾಡಿದ ಮೇಲೆ ಈ ನಮಗೆ ಯಾರನ್ನ ಪೂಜೆ ಮಾಡಬೇಕು, ನಾವು ಎಷ್ಟು ದೇವತೆಗಳಿದ್ದಾವೆ ಅಂತ ಆಲೋಚನೆ ಒಂದು ಬರ್ತದೆ. ವಿಶ್ವಕರ್ಮನ ಬಗ್ಗೆ ನಾವು ಹೇಳ್ತೇವೆ. ಇನ್ನು ಶೈವ ಪಂಥದವರು ಜಗತ್ತಿನ ಸೃಷ್ಟಿಕರ್ತ ಮೂಲ ಯಾರು ಅಂತಂದ್ರೆ ಶಿವನೇ, ಶಿವನೇ ಎಲ್ಲವನ್ನ ಸೃಷ್ಟಿ ಮಾಡಿದ. ವೈಷ್ಣವರು ವಿಷ್ಣುವಿನೇ ಎಲ್ಲ ಮಾಡಿದ, ಅವನಿಂದಲೇ ಜಗತ್ ಸೃಷ್ಟಿ. ಶಾಕ್ತ ಸಿದ್ಧಾಂತದವರು ಆದಿಶಕ್ತಿ ದೇವತೆ, ಅವಳಿಂದಲೇ ಎಲ್ಲವೂ ಸೃಷ್ಟಿ. ಅಲ್ಲೊಂದು ಮಾತು ಬರ್ತದೆ. ಅದಕ್ಕೆ ನಾವು ಏನು ನೋಡ್ಬೇಕಂತಂದ್ರೆ ಎಲ್ಲ ಪುರಾಣಗಳು ಸೃಷ್ಟಿಯಾದದ್ದು ವೇದಗಳ ಕಾಲದ ನಂತರದಲ್ಲಿ. ಎಲ್ಲಕ್ಕಿಂತಲೂ ಮೂಲ ಯಾವುದು ಅಂತಂದ್ರೆ ವೇದ. ವೇದದಲ್ಲಿ ಜಗತ್ತು ಸೃಷ್ಟಿಯಾದದ್ದು ಯಾವುದು ಅಂತ ಹೇಳ್ತದಂತಂದ್ರೆ ಬ್ರಹ್ಮನಿಂದಲೇ, ವಿಶ್ವಕರ್ಮನಿಂದಲೇ ಜಗತ್ತು ಸೃಷ್ಟಿಯಾಗಿದೆ ಅನ್ನುವಂಥ ಮಾತನ್ನು ಅದಕ್ಕೆ ಹೇಳ್ತದೆ.